ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನಲ್ಲಿ ಬಿಜೆಪಿ ಪಕ್ಷ ಸಂಘಟನೆ ಬಲವರ್ಧನೆಗೊಳಿಸಲು ನೂತನ ಯುವ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದ್ದು, ಮುಂಬರುವ ಎಲ್ಲಾ ಚುನಾವಣೆಗಳಲ್ಲೂ ಅಧಿಕಾರ ಚುಕ್ಕಾಣಿ ಹಿಡಿಯಲಾಗುವುದು ಎಂದು ಬಿಜೆಪಿ ಮಂಡಲದ ಅಧ್ಯಕ್ಷ ಮರುಳಾರಾಧ್ಯ ಅವರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಮೂಲಕ ತಿಳಿಸಿದ್ದಾರೆ. ಇದೇ ವೇಳೆ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪಟ್ಟಣದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಚಳ್ಳಕೆರೆ ಬೈಪಾಸ್ ರಸ್ತೆವರೆಗೆ ಕಳೆದ 1 ವರ್ಷಗಳಿಂದಲೂ ರಸ್ತೆ ವಿಸ್ತರಣೆ ಕಾಮಗಾರಿ ಆಮೆಗತಿಯಲ್ಲಿ ಸಾಗುತ್ತಿದ್ದು, 69 ಅಡಿ ಅಥವಾ 50 ಅಡಿ ಅಗಲೀಕರಣ ಬಗ್ಗೆ ಜನರಲ್ಲಿ ಗೊಂದಲ ಉಂಟಾಗಿದೆ. ಎಷ್ಟು ಅಡಿ ತೆರವುಗೊಳಿಸಲಾಗುವುದು ಎಂದು ಅಧಿಕಾರಿಗಳು ಸ್ಪಷ್ಟನೆ ನೀಡಬೇಕು ಎಂದು ಒತ್ತಾಯಿಸಿದರು. ಇನ್ನು ತಾಲೂಕು ಪಂಚಾಯಿತಿ ವ್ಯಾಪ್ತಿಗೊಳಪಡುವ ಮಳಿಗೆಗಳು ಮರುಹರಾಜು ಪ್ರಕ್ರಿಯೆ ನಡೆಯಬೇಕಿತ್ತು. ಆದರೆ ತಾಲೂಕು ಪಂಚಾಯಿತಿ ಇಒ ಕೆಂಚಪ್ಪ ಅವರು ಹಳೆ ಬಾಡಿಗೆದಾರರನ್ನು ಮುಂದುವರಿಸಿರುವುದು ಖಂಡನೀಯ. ಪ್ರಶ್ನೆ ಮಾಡಿದರೆ ಪ್ರಕರಣ ನ್ಯಾಯಾಲಯದಲ್ಲಿತ್ತೆಂದು ಹಾರಿಕೆ ಉತ್ತರ ನೀಡುತ್ತಿದ್ದಾರೆ. ಹಾಗಾಗಿ ಮರುಹರಾಜು ಮಾಡಬೇಕೆಂದು ಆಗ್ರಹಿಸಿದರು. ಭಾರತೀಯ ಜನತಾ ಪಾರ್ಟಿಯ ಸಂಘಟನಾ ಪರ್ವದ ಮುಂದುವರೆದ ಭಾಗವಾಗಿ ನನ್ನನ್ನು ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಿರ್ತಕ್ಕಂಥ ನಮ್ಮೆಲ್ಲ ಹಿರಿಯ ಮುಖಂಡರುಗಳು, ಅಂದರೆ ಮಾಜಿ ಶಾಸಕರಾಗಿರ್ತಕ್ಕಂಥ ರಾಮಚಂದ್ರನವರು, ರಾಜೇಶ್ ಅವರು, ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ರಾಜಶೇಖರ್ ನಾಗರಪುರವರು, ನಮ್ಮ ಹಿರಿಯ MP ಅವರಾಗಿರ್ತಕ್ಕಂಥ ಮಾಜಿ MP ಗಳಾಗಿರ್ತಕ್ಕಂಥ ಸಿದ್ದೇಶಣ್ಣವರು, ಗಾಯತ್ರಮ್ಮನವರು, ಇವರೆಲ್ಲರ ಮಾರ್ಗದರ್ಶನ ಅಂತ ನನ್ನನ್ನು ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಅದರ ನಂತರ ಈಗ 63 ಜನದ ಒಂದು ಪಟ್ಟಿಯನ್ನು, ಪದಾಧಿಕಾರಿಗಳ ಪಟ್ಟಿಯನ್ನು ನಾನು ಈಗಿನ ಘೋಷಣೆ ಮಾಡಿದ್ದೇನೆ. ಈಕೆ ಮೊದಲ ಉಪಾಧ್ಯಕ್ಷರು ಒಂದು 6 ಜನ ಉಪಾಧ್ಯಕ್ಷರನ್ನ ನೇಮಕ ಮಾಡಿದ್ದೇನೆ, ಆಯ್ಕೆ ಮಾಡಿದ್ದೀನಿ. ಇನ್ನು 2 ಜನ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ 6 ಜನ ಕಾರ್ಯದರ್ಶಿಗಳು, ಮತ್ತೊಬ್ಬರು ಕೋಶಾಧ್ಯಕ್ಷರು ಅಂದರೆ ಖಜಾಂಚಿಯಾಗಿ, ಇನ್ನು 48 ಜನ ಸದಸ್ಯರನ್ನಾಗಿ ನಾನು ಪೇರೆಂಟ್ ಬಾಡಿಯಲ್ಲಿ ಆಯ್ಕೆ ಮಾಡಿಕೊಂಡಿದ್ದೆ. ಇನ್ನು 2 ಪ್ರಧಾನ ಕಾರ್ಯದರ್ಶಿಗಳಾಗಿ ಧರ್ಮನಾಯಕು ಮತ್ತು ಮುರುಗೇಶ್ ಕೈ ಅರಸೀಕೆರೆ ಭಾಗದಿಂದ ಆಯ್ಕೆ ಮಾಡಿದ್ದೇವೆ. ಇನ್ನು 6 ಜನ ಉಪಾಧ್ಯಕ್ಷರಾಗಿ ಪ್ರಶಾಂತ್ ಪಾಟೀಲ್ ಅವರು, ಉಳ್ಕುಂಟ ಶ್ರೇಷ್ಠಿಗಳು, ಪೂಜಾರ್ ಸಿದ್ದಪ್ಪನವರು, ಕುಬೇರಪ್ಪ ಯರ್ಲಕಟ್ಟೆ ಕುಬೇರಪ್ಪನವರು, BS ಪ್ರಕಾಶ್ ಅವರು ರಸ್ತೆ ಮಾರುಕಟ್ಟೆ, ಆಶಾ ಅಂತೇಳಿ ಒಬ್ಬ ಮಹಿಳೆ, ಹಾಗೆ ಕಾರ್ಯದರ್ಶಿಗಳನ್ನಾಗಿ ವೀರೇಶ್, ಶಿವಣ್ಣ, JM ರವಿಕುಮಾರ್, ತಮಿಳಿ ಮಾರುತಿ ಅವರು, ಬಸವರಾಜ C ಮಾಗಡಿಯವರು, ರೂಪಾ ಅಂತೇಳಿ ಒಬ್ಬರು, ಮತ್ತು ಖಜಾಂಚಿಯಾಗಿ ಬಸವರಾಜ್ BH ಅಂತೇಳಿ. ಈ ಪೇರೆಂಟ್ ಬಾಡಿಯಲ್ಲಿ ಎಲ್ಲ ಸಾಮಾಜಿಕ ನ್ಯಾಯವನ್ನು, ಸಾಮಾಜಿಕ ವ್ಯವಸ್ಥೆಯನ್ನು ಗಮನದಲ್ಲಿಟ್ಟುಕೊಂಡು ಎಲ್ಲ ಜಾತಿ ಜನಾಂಗಗಳಿಗೂ ಬಹುತೇಕ ಸಾಮಾಜಿಕ ನ್ಯಾಯವನ್ನು ಎಲ್ಲ ವರ್ಗಗಳಿಗೂ ನಾವು ಆಧಾರವಿಟ್ಟುಕೊಂಡು ಕೊಟ್ಟಿದ್ದೀವಿ. ಇದನ್ನು ಮಾಡೋದಕ್ಕೆ ಸಹಕರಿಸ್ತಕ್ಕಂಥ ನಮ್ಮ ಮಾಜಿ ಶಾಸಕರುಗಳಿಗೂ, ಜಿಲ್ಲಾಧ್ಯಕ್ಷರಿಗೂ ಮತ್ತು ಚುನಾವಣಾಧಿಕಾರಿಗಳಂತ ಶ್ರೀಯುತ ಗುಬ್ಬಿ ಭೈರಪ್ಪನವರಿಗೂ, ಇವರಿಗೆಲ್ಲರಿಗೂ ವಂದನೆಗಳು ತಿಳಿಸ್ತಾ, ಮುಂದಿನ ಪದಾಧಿಕಾರಿಗಳು ಅವರೆಲ್ಲ ಕೆಲಸ ಮಾಡೋದಕ್ಕೆ ಅವರಿಗೆ ಅಭಿನಂದನೆಗಳನ್ನು ನನ್ನ ಕಡೆಯಿಂದ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ರಾಜೇಶ್ ಅಣ್ಣ, ರಾಮಣ್ಣ ಇಬ್ಬರು ಇರೋದ್ರಿಂದ ನಮಗೆ ಶಕ್ತಿನೇ ಪಕ್ಷಕ್ಕೆ. ಮೇಲೆ ಹೈಕಮಾಂಡ್ ನಮ್ಮ ಪಕ್ಷದ ಜಿಲ್ಲಾ ಘಟಕ ಅಥವಾ ರಾಜ್ಯಗಳಿಗೆ ಏನಿದೆ ಅಧ್ಯಕ್ಷರು ಇರೋದು ವಿಚಾರ ನೋಡ್ಕೊಳ್ತಾರೆ. ಇಬ್ರು ಕೋಆರ್ಡಿನೇಷನ್ ಇಲ್ಲ ಅನ್ನೋದು ಇಲ್ಲ, ಇಬ್ರು ಚೆನ್ನಾಗಿ ಕೋಆರ್ಡಿನೇಷನ್ ಇದ್ದಾರೆ, ಹೊಂದಾಣಿಕೆನೂ ಇದೆ. ಸಾಕಷ್ಟು ಮೀಟಿಂಗ್ಗಳಲ್ಲಿ ಎಲ್ಲರೂ ಜೊತೆಗೆ ಬಂದಿದ್ದಾರೆ, ಜೊತೆಗೆ ಓಡಾಟ ಮಾಡಿದ್ದಾರೆ. ಆ ಥರ ಹೊಂದಾಣಿಕೆ ಕೊರತೆ ಏನು ಆ ಥರದ್ದು ಕಾಣ್ತಿಲ್ಲ. ಮುಂದಿನ ದಿನಗಳಲ್ಲಿ ಅದನ್ನು ಪಕ್ಷ ಗಮನಿಸುತ್ತೆ, ಅದನ್ನು ಯೋಚನೆ ಮಾಡಿ. ಈಗ ತಾಲೂಕಿನಲ್ಲಿ ಈಗ ತಾನೇ ಮಾತಾಡಿದ್ವಿ, ಮಳಿಗೆ ರೀಜನ್ ಬಗ್ಗೆ ನೀವು ಬರೋದಕ್ಕೂ ಮುಂಚೆ ಪ್ರಸ್ತಾಪ ಮಾಡಿದ್ವಿ, ವಿಚಾರ ಎತ್ತಿದ್ವಿ. ಈಗ ಅದನ್ನು ಕೋರ್ಟಿಗೆ ಹಾಕಿದ್ದಾರೆ ಅಂತ ಒಂದು ಸುಳ್ಳು ಮಾಹಿತಿಯನ್ನು ಕೊಟ್ಟರು. ಸುಳ್ಳು ಮಾಹಿತಿ ಯಾಕೆ ಅಂತ, ಪಿಟಿಷನ್ ನಂಬರ್ ಇಲ್ಲ, ಕೇಸ್ ನಂಬರ್ ಇಲ್ಲ, ಹೇಳಿದ್ರೆ ಕೇಸ್ ನಂಬರ್ ಇದೆ, ಪಿಟಿಷನ್ ನಂಬರ್ ಇದೆ ಅಂತ ಹೇಳ್ತಾರೆ, ಇನ್ನೂ ಕೊಡ್ತಿಲ್ಲ. ಕೇಸ್ ಹಾಕಿಲ್ಲ, ಏನಿಲ್ಲ. ಯಾರನ್ನ ಲಾಯರ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಆದರೆ ಯಾವುದು ಕೇಸ್ ಇಲ್ಲ. ಆ ವಿಚಾರವಾಗಿ ನಾನು ಸಲಹೆ ಕೊಟ್ಟಿದ್ದೀನಿ, ಯೋಚನೆ ಮಾಡಿದ್ರೆ ಅದನ್ನು ಆದಷ್ಟು ಬೇಗ ಹರಾಜು ಪ್ರಕ್ರಿಯೆ ಮಾಡಬೇಕು ಅಂತೇಳಿ ನಮ್ಮೊಂದು ಆಗ್ರಹ. ರಾಜೇಶ್ ಅಣ್ಣ, ರಾಮಣ್ಣ ಇಬ್ಬರು ಇರೋದ್ರಿಂದ ನಮಗೆ ಶಕ್ತಿನೇ ಪಕ್ಷಕ್ಕೆ. ಮೇಲೆ ಹೈಕಮಾಂಡ್ ನಮ್ಮ ಪಕ್ಷದ ಜಿಲ್ಲಾ ಘಟಕ ಅಥವಾ ರಾಜ್ಯಗಳಿಗೆ ಏನಿದೆ ಅಧ್ಯಕ್ಷರು ಇರೋದು ವಿಚಾರ ನೋಡ್ಕೊಳ್ತಾರೆ. ಇಬ್ರು ಕೋಆರ್ಡಿನೇಷನ್ ಇಲ್ಲ ಅನ್ನೋದು ಇಲ್ಲ, ಇಬ್ರು ಚೆನ್ನಾಗಿ ಕೋಆರ್ಡಿನೇಷನ್ ಇದ್ದಾರೆ, ಹೊಂದಾಣಿಕೆನೂ ಇದೆ. ಸಾಕಷ್ಟು ಮೀಟಿಂಗ್ಗಳಲ್ಲಿ ಎಲ್ಲರೂ ಜೊತೆಗೆ ಬಂದಿದ್ದಾರೆ, ಜೊತೆಗೆ ಓಡಾಟ ಮಾಡಿದ್ದಾರೆ.
ನೋಡಿದ್ರೆ ಆ ಥರ ಹೊಂದಾಣಿಕೆ ಕೊರತೆ ಏನು ಆ ಥರದ್ದು ಕಾಣ್ತಿಲ್ಲ. ಮುಂದಿನ ದಿನಗಳಲ್ಲಿ ಅದನ್ನ ಪಕ್ಷ ಗಮನಿಸುತ್ತೆ, ಅದನ್ನ ಯೋಚನೆ ಮಾಡಿ. ಈಗ ತಾನೇ ಮಾತಾಡಿದ್ವಿ ಮಳಗೆ ರೀಜನ್ ಬಗ್ಗೆ, ನೀವು ಬರೋದಕ್ಕೂ ಮುಂಚೆ ಪ್ರಸ್ತಾಪ ಮಾಡಿದ್ವಿ, ಆ ವಿಚಾರ ಎತ್ತಿದ್ವಿ. ಈಗ ಅದನ್ನ ಏನು ಕೋರ್ಟಿಗೆ ಹಾಕಿದ್ದಾರೆ ಅಂತ ಒಂದು ಸುಳ್ಳು ಮಾಹಿತಿಯನ್ನು ಕೊಟ್ಟರು. ಸುಳ್ಳು ಮಾಹಿತಿ ಯಾಕೆ ಅಂತ ಪಿಟಿಷನ್ ನಂಬರ್ ಇಲ್ಲ, ಕೇಸ್ ನಂಬರ್ ಇಲ್ಲ. ಹೇಳಿದ್ರೆ ಕೇಸ್ ನಂಬರ್ ಇದೆ, ಪಿಟಿಷನ್ ನಂಬರ್ ಇದೆ ಅಂತ ಹೇಳ್ತಾರೆ, ಇನ್ನೂ ಕೊಡ್ತಿಲ್ಲ. ಕೇಸ್ ಹಾಕಿಲ್ಲ, ಏನಿಲ್ಲ. ಯಾರನ್ನ ಲಾಯರ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಆದರೆ ಯಾವುದು ಕೇಸ್ ಇಲ್ಲ. ಆ ವಿಚಾರವಾಗಿ ನಾನು ಸಲಹೆ ಕೊಟ್ಟಿದ್ದೀನಿ, ಯೋಚನೆ ಮಾಡಿ ಅದನ್ನು ಆದಷ್ಟು ಬೇಗ ಏನು ಹರಾಜು ಪ್ರಕ್ರಿಯೆ ಮಾಡಬೇಕು ಅಂತೇಳಿ ನಮ್ಮೊಂದು ಆಗ್ರಹ. ಈ ಸಂದರ್ಭದಲ್ಲಿ ಪಟ್ನಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಜೆವಿ ನಾಗರಾಜ್, ಪ್ರಧಾನ ಕಾರ್ಯದರ್ಶಿ ಮುರುಗೇಶ್, ಧರ್ಮನಾಯಕ್, ಸಿದ್ದಪ್ಪ ಪೂಜಾರ್, ಬಿಜೆಪಿ ಮಂಡಲದ ಉಪಾಧ್ಯಕ್ಷರಾದ ಬಿಎಸ್ ಪ್ರಕಾಶ್, ಕುಬೇರಪ್ಪ, ಕಾರ್ಯದರ್ಶಿ ಲ್ಯಾಬ್ ಶಿವು, ಜಿಎಂ ರವಿಕುಮಾರ್, ವೀರೇಶ್, ಮಾರುತೇಶ್, ಸತೀಶ್ ನಾಯಕ್, ಕೋಶಾಧ್ಯಕ್ಷ ಬಸವರಾಜ್ ಸೇರಿದಂತೆ ಮತ್ತಿತರರಿದ್ದರು.